ಎಚ್ ಪ್ರಭಾಕರ್ ವಿದೇಶಿ ವಿದ್ಯಮಾನ ವಿಶ್ಲೇಷಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, ನೀವು ಹೇಳ್ತಾ ಇದ್ರಿ ನಮ್ಮ ಹತ್ರ ಅದರದ್ದು ಬ್ರೇಕಿಂಗೇ ರೆಡಿ ಇತ್ತು, ಇರಾನ್ ಕಂಡೀಷನ್ ಹಾಕ್ತಾ ಇದೆ, ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಯಿಂದ ಸಾಗುವ ಹಡಗುಗಳಲ್ಲಿನ ಸರಕುಗಳಿಗೆ ಯುವಾನ್ನಲ್ಲೇ ಪೇಮೆಂಟ್ ಆಗಿರಬೇಕು ಅಂತ. ಡಾಲರ್ನಲ್ಲಿ ಪೇಮೆಂಟ್ ಮಾಡಿದರೆ ನಾವು ಹಡಗು ದಾಟೋದಕ್ಕೆ ಬಿಡೋದಿಲ್ಲ ಅಂತ. ಈಗ ತಮಗೊಂದು ಚಾಲೆಂಜ್ ಇದೆ, ಈ ಡಾಲರ್ನಲ್ಲಿ ವ್ಯವಹಾರ ಮಾಡೋದು, ಯುವಾನ್ನಲ್ಲಿ ವ್ಯವಹಾರ ಮಾಡೋದು, ಇದನ್ನು ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳಬೇಕು. ಇರಾನ್ ಹಿಂಗೆ ಯಾಕೆ ಕಂಡೀಷನ್ ಹಾಕ್ತಿದೆ ಅಂತ ನೋಡಿ. ಅಮೇರಿಕಾ ಯುದ್ಧ ಗೆದ್ವಿ ಅಂದ್ಕೊಂಡು ಸೆಲೆಬ್ರೇಷನ್ ಟೈಮು, ರೀಸ್ಟ್ರಾಟಜೈಸಿಂಗು, ಇಫ್ ಕಂಟಿನ್ಯೂಸ್ ಆರ್ ಅದರ್ವೈಸ್ ಅಂತಾನು ಮಾಡ್ತಾ ಇರೋವಾಗ ಇರಾನ್ ಏನು ಮಾಡ್ತಾ ಇದ್ದಾರೆ, ಮೊನ್ನೆ ಸಂಜೆ ಹೇಳಿದಂತೆ ಒಂದು ರೀತಿ ಧಮಕಿ, ನಾವು ಈ ನಮ್ಮ ಕೊಲ್ಲಿ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ವಿದೇಶಿ ಬ್ಯಾಂಕ್ಗಳು, ಬೇರೆ ಬ್ಯಾಂಕ್ಗಳಲ್ಲಿ ಏನು ಹಣಕಾಸು ವ್ಯವಹಾರ ನಿತ್ಯ ನಡೀತಾ ಇದೆ, ಇದಕ್ಕೆ ನಾವು ಅಟ್ಯಾಕ್ ಮಾಡ್ತೀವಿ, ಯಾರೂ 100 ಮೀಟರ್ ಸುತ್ತಮುತ್ತಲು ಸುಳಿ ಕೂಡ್ದು ಅಂತ ಧಮಕಿ ಹಾಕಿದ್ರು. ಎಸ್, ನಿನ್ನೆ ಸಂಜೆ ಇದೇ ಸಮಯಕ್ಕೆ ಈ ಪ್ರದೇಶಗಳಲ್ಲಿ ಸುಮಾರು ಬ್ಯಾಂಕುಗಳ 400 ಬ್ರಾಂಚಸ್ಸು ಕ್ಲೋಸ್ ಮಾಡಿದ್ರು. ಟಿಲ್ ಫರ್ದರ್ ನೋಟಿಸ್, ನಾವು ರಿಓಪನ್ ಮಾಡೋದಿಲ್ಲ ಅಂತ. ಇದು ಏನು ಆರ್ಥಿಕ ಅಸ್ತ್ರ ಒಂದಾಯ್ತಾ. ಎರಡನೇದು ಬೇರೆ ಕಂಡೀಷನ್ ಅವ್ರದ್ದು ಮೊದಲು ಹಾಕಿದ್ರು. ಓಕೆ, ಏನು ಅಂತ ಅಂದರೆ, ನಮ್ಮ ದೇಶದ ಮತ್ತು ಇಲ್ಲಿಯ ರಾಷ್ಟ್ರಗಳ ಸಾವರ್ಯಾನಿಟಿಯನ್ನು ರೆಕಗ್ನೈಸ್ ಮಾಡಬೇಕು, ಹಾಗೇನೆ ನಮಗೆ ಇಲ್ಲಿಯ ಸುರಕ್ಷತೆಗೆ ಗ್ಯಾರಂಟಿ ಕೊಡಬೇಕು. ಓಕೆ, ಈ ಥರ ಕಂಡೀಷನ್ ಇದ್ದಿದ್ದಕ್ಕೆ ಇದು ಈ ದಿನ ಹಾಕಿರೋ ಒಂದು ಹೊಸ ಅಸ್ತ್ರ. ಏಕೆ ಅಂದರೆ ಇದನ್ನು ನಾವು ಯುದ್ಧ ಮುಗಿತಾ ಇದಕ್ಕೆ ಅದಕ್ಕೆ ಸಂಕೇತ ಅಂತಾನೆ ತಗೊಳ್ಬೇಕು. ಹಾಗೆ ತಗೊಂಡಾಗ ಈ ಒಂದು ಆರ್ಥಿಕ ಅಸ್ತ್ರದ ಎರಡನೇ ಅವತಾರ ಈಗ ಏನ್ ಬಂದಿದೆ, ಯುವಾನ್ನಲ್ಲೇ ಕೊಡಬೇಕು ಅಂತ. ಓಕೆ, ಈಗ ನಿಮ್ಮ ಪ್ರೋಗ್ರಾಮ್ ಶುರು ಆಗೋ ಹೊತ್ತಿಗೆ $1ಗೆ ಯುವಾನಿನ ಮೌಲ್ಯ 6.90 ಇತ್ತು. ಓಕೆ, ನಾಳೆ ಭಾನುವಾರ ಅಫಿಷಿಯಲ್ ಕರೆನ್ಸಿ ಮಾರ್ಕೆಟ್ ರಜಾ ಇರುತ್ತೆ. ಹೌದು, ಸೋಮವಾರ ಅಫಿಷಿಯಲ್ ಕರೆನ್ಸಿ ಮಾರ್ಕೆಟ್ ಓಪನ್ ಆದಾಗ ಡಾಲರು ಮತ್ತು ಯುವಾನಿನ ಮಾಧ್ಯಮ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿರುತ್ತಂತೆ ನೋಡ್ಬೋದು. ಒಂದು ರೀತಿಯಾಗಿ ನೇರವಾಗಿ, ಪರೋಕ್ಷವಾಗಲ್ಲ, ನೇರವಾಗಿ ನಾವು ಹೇಗೆ ಡಾಲರ್ಗೆ ಹೊಡೆತ ಕೊಡಬೇಕು ಅನ್ನೋದೊಂದು, ಇದು ಒಂದು ಭಾಗ. ಆದರೆ ಇದಕ್ಕೆ ಅಂಟ್ಕೊಂಡಂತೆ ಇನ್ನೊಂದಿದೆ. ನಮ್ಮ ಬ್ರಿಕ್ ದೇಶಗಳು ನಾವು ನಾನ್ ಡಾಲರ್ ಕರೆನ್ಸಿನ ಯೂಸ್ ಮಾಡೋದಕ್ಕೆ ಒಂದು ತಯಾರಿ ಮಾಡ್ಕೊಳ್ಬೇಕು ಅಂತ ಮಾತುಕತೆ ನಡೆಸ್ತಾ ಇದ್ದೀವಿ. ನಮ್ದೇ ಒಂದು ಡಾಲರ್, ನಮ್ದೇ ಒಂದು ಕರೆನ್ಸಿ ಮಾಡ್ತೀವಿ ಅಂತಾರೋ. ಈಗ ಅದು ಏನೇ ಆಗ್ಲಿ, ಏನೋ ಒಂದು ಬರುತ್ತೆ ಅಥವಾ ಎರಡು ಬರುತ್ತೆ, ಎರಡೂ ಒಪ್ಕೊಳ್ತೀವಿ. ಈಗ ಏನಾಗ್ತಾ ಇದೆ, ಡಿ-ಡಾಲರೈಸೇಷನ್ ಪ್ರೋಸೆಸ್ ಪ್ರೋಗ್ರೆಸ್ ಆಗ್ಬೇಕು ಸ್ವಲ್ಪ. ಅದಕ್ಕೆ ಈ ಧಮಕಿ ಬಹಳ ಹೆಲ್ಪ್ ಆಗತ್ತೆ. ಈಗ ಏನಾಗತ್ತೆ, ಎಲ್ಲ ದೇಶಗಳು ಕೂಡ ಹಾರ್ಮುಜ್ನಿಂದ ಈ ಕಡೆಗೆ ಬರೋದು, ಮುಖ್ಯವಾಗಿ ಚೈನಾ, ಅವರಿಗೇನು ಯುವಾನ್ ತೊಂದರೆ ಇಲ್ಲ, ಡಿಮಾಂಡ್ ಜಾಸ್ತಿ ಆಗತ್ತೆ. ಜಪಾನಿನ, ಸೌತ್ ಕೊರಿಯಾ ಸಿಕ್ಕಾಪಟ್ಟೆ ಸ್ಟೋರೇಜ್ ಕೆಪಾಸಿಟಿ ತರಿಸ್ಕೊಳ್ತಾ ಇದ್ದಾರೆ, ಅವರು ಕೂಡ ಯುವಾನಿಗೆ ಡಿಮಾಂಡ್ ಇಡ್ತಾರೆ. ಇನ್ನು ಭಾರತನೂ ನಮಗೆಲ್ಲ ಕನ್ಸೆಷನ್ ಸಿಕ್ಬೋದು ಇಲ್ಲಿ ಅವರಿಗೆ. ನಾವು ಫ್ರೆಂಡ್ ಆಫ್ ಇರಾನ್ ಅಂತ ಅಂಬಾಸಡರ್ ಹೇಳೋರ ಪ್ರಕಾರ, ವಿ ಆರ್ ಫ್ರೆಂಡ್, ನಿಮ್ಮ ನೋವು ನಮಗೆ ಅರ್ಥ ಆಗತ್ತೆ, ನಮ್ಮ ಕಷ್ಟ ನಿಮಗೆ ಅರ್ಥ ಆಗ್ತಾ ಇದೆ ಅಂತ. ಹೀಗಿರುವಾಗ ನಮಗೂ ರಿಯಾಯಿತಿ ಬರುತ್ತೆ. ಒಂದು ರೀತಿಯಲ್ಲಿ ಆರ್ಥಿಕ ಅಸ್ತ್ರವನ್ನು ರಾಜತಾಂತ್ರಿಕ ಮಾಧ್ಯಮವನ್ನಾಗಿ ನಾವು ಉಪಯೋಗ ಮಾಡಿಕೊಂಡು ಹೇಗೋ ಈ ಒಂದು ಕ್ಲಿಷ್ಟ ಪರಿಸ್ಥಿತಿ, ಯುದ್ಧದ ರೂಪದಲ್ಲಿ ಏನು ಬಂದಿದೆ ಅದನ್ನು ಬಗೆಹರಿಸೋದಕ್ಕೆ ಸಹಾಯ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಮೆರಿಕದ ಶಕ್ತಿಯೇ ಡಾಲರ್, ಈ ಮಾತನ್ನ ನೀವು ಸತ್ಯ ಅಂತ ಒಪ್ಕೊಳ್ತೀರಾ? ಹೌದು. ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶ, ಆದರೆ ಅದು ಸಾಲದಲ್ಲಿ ಮುಳುಗಿರುವ ದೇಶ. ಯಾವ ಧೈರ್ಯದ ಮೇಲೆ ಅದು ಸಾಲ ಮಾಡುತ್ತೆ ಅಂದರೆ ಡಾಲರ್ ಇದೆಯಲ್ಲ ಅಂತ. ಸರಿಗಿದೆಯಾ ಸರ್ ನಾನು ಹೇಳಿದ್ದು? ಅದನ್ನು ತಾವು ಮುಂದುವರಿಸಬೇಕು. ಥ್ಯಾಂಕ್ ಯು. ಇದು ಹೇಗೆ ಅಂದರೆ, ಡಾಲರು ಇಲ್ಲಿಯವರೆಗೆ ಅತಿ ಬಲಿಷ್ಠವಾದಂತಹ ಮಾಧ್ಯಮ. ಎಲ್ಲ ದೇಶಗಳಿಗೂ ಅದ್ರ ಬೆಲೆ ಗೊತ್ತಿದೆ, ಎಲ್ಲ ದೇಶಗಳು ಅದನ್ನು ಶೇಖರಣೆ ಮಾಡ್ಕೊಂಡಿದ್ದಾರೆ. ಹೌದು, ಭಾರತದ ಮಟ್ಟಿಗೆ ಹೇಳೋದಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಡಾಲರ್ ಶೇಖರಣೆ ಅತಿಯಾಗಿ ಇದೆ. ಈಗ ನಾವು ನೋಡಿ, ಮೊನ್ನೆ ಎಲ್ಲ ಸುಮಾರು, ಈಗ ಅಮೆರಿಕಾದ ಇನ್ನೊಂದೇನು ಗೊತ್ತಾ, ಅವರು ಆಂತರಿಕವಾಗಿ ಏನು ಹೂಡಿಕೆ ಮಾಡಿದ್ದಾರೆ ಬೇಕಾದಷ್ಟಿದೆ.
ಅಂತೆಯೇ ವಿದೇಶದಿಂದ ಹೂಡಿಕೆ ಏನಿದೆ ಅದು ಅತಿಯಾಗಿ ಇದೆ. ಉದಾಹರಣೆಗೆ ಜಪಾನು ಸಿಕ್ಕಾಪಟ್ಟೆ ಅಮೆರಿಕನ್ ಟ್ರೆಜರಿ ಬಾಂಡ್ಸ್ ನ ಖರೀದಿ ಮಾಡಿದ್ದಾರೆ. ಓಕೆ. ಚೈನಾ ಇನ್ನೂ ಜಾಸ್ತಿ ಮಾಡಿದ್ದಾರೆ. ತೈವಾನ್ ಹತ್ರ ಜಪಾನ್ಗೆ ಈಕ್ವಲೆಂಟ್ ಹೋಲ್ಡಿಂಗ್ ಇದೆ. ಸೌತ್ ಕೊರಿಯಾ ಮಾಡಿದ್ದಾರೆ, ಭಾರತ ಕೂಡ ಮಾಡಿದ್ದೇವೆ. ಈಗ ನಾವು ನಿನ್ನೆ ಏನ್ ಮಾಡಿದ್ದೇವೆ, ಸುಮಾರು ಒಂದು $400 ಬಿಲಿಯನ್ ರಿಲೀಸ್ ಮಾಡಿಬಿಟ್ಟಿದ್ದೇವೆ. ಎಸ್. ಇದೇ ರೀತಿ ಚೈನಾ, ಸೌತ್ ಕೊರಿಯಾ, ಜಪಾನ್ ಕೂಡ ರಿಲೀಸ್ ಮಾಡಿದ್ರೆ, ಅಂತೆಯೇ ಯುರೋಪಿಯನ್ ದೇಶಗಳು ಕೂಡ ರಿಲೀಸ್ ಮಾಡಿದ್ರೆ ಡಾಲರ್ ಯಥೇಚ್ಛವಾಗಿ ದೊರಕತ್ತೆ. ಆವಾಗ ಬೆಲೆ ಕಡಿಮೆ ಬೇಕಾಗಿರೋದು ಡಾಲರ್ ಅಲ್ಲ, ಅಮೆರಿಕ. ಇಲ್ಲಿವರೆಗೂ ನೀವು ಹೇಳ್ದಂಗೆ ಹೌದು, ಡಾಲರ್ ಮೇಲೆ ಅವ್ರ ಶಕ್ತಿ ಇತ್ತು. ನೋಡಿ, ಎಕನಾಮಿಕ್ಕು, ಪೊಲಿಟಿಕಲ್ಲು, ಮಿಲಿಟರಿ ಈ ಮೂರಲ್ಲೂ ಡಾಮಿನೇಷನ್ ಇದ್ದಿದ್ರಿಂದ ಅಮೆರಿಕ ಸೂಪರ್ ಪವರ್ ಆಗಿದ್ದು. ಒಂದೊಂದನ್ನೇ ಈ ರೀತಿಯಾಗಿ ನೀವು ಯುದ್ಧ ಮಿಸೈಲ್ ಅಲ್ಲದೇನೆ ಡಾಲರ್ನ್ನೇ ವಿರೋಧವಾಗಿ ಬೇರೆ ಕರೆನ್ಸಿಗಳಿಂದ ಏಟ್ ಕೊಟ್ರೆ ಮೌಲ್ಯ ಸಾಧಾರಣವಾಗಿ ಕಡಿಮೆ ಆಗತ್ತೆ. ಈಗ ಚೀನಾಗೆ ಒಂದು ನಾನು ಹೈಪಥೆಟಿಕಲ್ ಸಿನೇರಿಯೋ ಕೊಡ್ತೀನಿ ನಿಮ್ಗೆ, ಮುಂದೆ ಡಿಸ್ಕಸ್ ಮಾಡ್ಕೋತಾ ಇರಿ, ಯಾವಾಗ್ಲಾದ್ರೂ ಅನುಕೂಲಕ್ಕೆ ಬರುತ್ತೆ. ಏನು ಅಂದ್ರೆ, ಮುಂದೆ ಚೀನಾ ಮತ್ತೊಂದು ಅಲೆಯಂತೆ ಏನು ಹೇಳ್ತೀವಿ, ಡಿಮಾನಿಟೈಸೇಷನ್ ಅಲ್ಲ, ಆದರೆ ಅವರು ಅದರ ವ್ಯಾಲ್ಯೂ ಏನಿದೆ ಅದನ್ನ ಇಳಿಸ್ತಾರೆ. ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆವಾಗ ಅವರು ಇದ್ದಕ್ಕಿದ್ದಂಗೆ ಇನ್ನು $1 25 ಇದು ಅಂದ್ಬಿಟ್ರೆ, ಯುವಾನ್ ಅಂದ್ಬಿಟ್ರೆ, ಅಥವಾ 2 ಯುವಾನ್ ಅಂತಾನು ಅಂದ್ಬಿಟ್ರು, ಆವಾಗ ನಿಮಗೆ ನೋಡಿ ಎಷ್ಟು ಒಂದು ಭರ್ಜರಿ ಡಿಮಾಂಡ್ ಕ್ರಿಯೇಟ್ ಆಗತ್ತೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮಾನಿಟರಿ ಎಕ್ಸ್ಚೇಂಜಸ್ ಅಲ್ಲಿ. ಇದರಿಂದ ಅಮೆರಿಕ ಕಲ್ತ್ಕೊಳ್ಬೇಕಾಗಿರೋದು ಅತಿಯಾಗಿದೆ. ಬೇರೆ ದೇಶಗಳು ಸಾಕಷ್ಟು ಕಲ್ತಿದ್ದಾರೆ, ಇಲ್ಲಿವರೆಗೆ ಅವಶ್ಯಕತೆ ಇಲ್ಲ. ಈ ತರ ವ್ಯವಹಾರಗಳಿಗೆ ಮುಂದೆ ಬರೋ ದಿನಗಳಲ್ಲಿ ಒಂದು ಈ ಯುದ್ಧ ಟರ್ನಿಂಗ್ ಪಾಯಿಂಟ್ ಅಂತ ಕೊಡ್ತಾ ಇದೆ. ಕೆಲವು ರಾಷ್ಟ್ರಗಳಿಗೆ, ಚೈನಾದಂಥವ್ರಿಗೆ, ಜಪಾನ್ ಅಂತವ್ರಿಗೆ, ಕೊರಿಯಾ ಅಂತವ್ರಿಗೆ ಬ್ರೇಕ್ ಇವನ್ ಪಾಯಿಂಟ್ ಇದು. ಇರಾನ್ ಮತ್ತು ಅಮೆರಿಕದ ಈ ಶತ್ರುತ್ವಕ್ಕೆ ಕಾರಣವಾದ ಅಂಶಗಳ ಪೈಕಿ ಒಂದು ಅಂಶ, ನಾವು ತೈಲ ವ್ಯವಹಾರವನ್ನು ಡಾಲರ್ನಲ್ಲಿ ಮಾಡೋದಿಲ್ಲ, ಯುವಾನ್ನಲ್ಲಿ ಮಾಡ್ತೀವಿ ಅಂತ ಇರಾನ್ ಹೇಳಿದ್ದು ಕೂಡ. ಹೌದು ಹೌದು, ಒಂದು ಮಾಧ್ಯಮ ಅಂತ ಹೇಳಿದ್ನಲ್ಲ, ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ತಗೊಳ್ಳಿ. ಎಸ್. ಅದನ್ನ ಡಿಪ್ಲೊಮ್ಯಾಟಿಕ್ ಇನ್ಸ್ಟ್ರೂಮೆಂಟ್ ಅಂತಾನು ತಗೊಳ್ಳಿ, ಎಕನಾಮಿಕ್ ಇನ್ಸ್ಟ್ರೂಮೆಂಟ್ ಅಂತಾನು ತಗೊಳ್ಳಿ. ಓಕೆ. ಟು ಬೀಟ್ ಬ್ಯಾಕ್ ದ ಸೂಪರ್ ಪವರ್. ಈಗ ಇದನ್ನ ಹೆಂಗೆ ಎದುರಿಸುತ್ತೆ ಸರ್? ಅಮೆರಿಕದ ಹತ್ರ ಏನಾದ್ರು ದಾರಿ ಇದೆಯಾ? ಇದು ಹಾರ್ಮುಸ್ ಜಲಸಂಧಿ ಓಪನ್ ಆಗಬೇಕು, ಡಾಲರ್ನ ಬೆಲೆನೂ ಉಳಿಬೇಕು. ಬೇಕಾದ ಈಗ ಏನಿಲ್ಲ, ಅವರು ಆಯ್ತು, ಅವ್ರ ಹತ್ರನೂ ಶೇಖರಣೆ ಇದೆ ಬೇಕಾದಷ್ಟು ರಾಷ್ಟ್ರಗಳ ಕರೆನ್ಸಿಗಳು, ಉಪಯೋಗ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಅವರು ಅಮೆರಿಕಾಗೂ ಕನ್ಸೆಷನ್ ಕೊಡಬಹುದು. ಚೀನಾ ಕೂಡ ಇದರಲ್ಲಿ ಒಂಥರ ಮಾಸ್ಟರ್ ಇದರಲ್ಲೆಲ್ಲ, ಈ ರೀತಿಯ ಇದರಲ್ಲಿ. ಹಾಗಾಗಿ ಈಗ ನೋಡಿ, ಮೊದಲು ಬರೀ ರಷ್ಯಾ ಹಾಗೂ ಅಮೆರಿಕ ಮಾತ್ರ ಅನ್ನೋ ಒಂದು ರೀತಿನಲ್ಲಿತ್ತು. ಚೀನಾಗೆ ಬರಕ್ ಬಿಡ್ಲಿಲ್ಲ, ಭಾರತಕ್ಕೆ ಬರಕ್ ಬಿಡ್ಲಿಲ್ಲ, ಜಪಾನ್ಗೆ ಬರಕ್ ಬಿಡ್ಲಿಲ್ಲ, ಯುರೋಪ್ಗೆ ಬರಕ್ ಬಿಡ್ಲಿಲ್ಲ. ಎಷ್ಟು ದಿನ ಅವ್ರನ್ನ ಅದ್ಮಿಟ್ಟಿರ್ತಾರೆ ಈ ರೀತಿ. ಈಗ ಎಲ್ಲ ಬರ್ತಾ, ಮಲ್ಟಿಪೋಲಾರ್ ವರ್ಲ್ಡ್ ಅನ್ನು ಇವತ್ತಿನ ರಿಯಾಲಿಟಿ, ನಾವು ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ಬೋದು. ಅಮೆರಿಕ ಇನ್ನು ಅವರ ಹಿಂದಿನ ಇದರಲ್ಲೇ ಹೋಗ್ತಾ ಇದ್ದಾರೆ. ನಾವೇ ಎಂದಿಗೂ ಸುಪ್ಪವಾಗಿ ಇರ್ತೇವೆ, ಎಲ್ಲರೂ ನಮ್ಮ ಆಶ್ರಯ. ಅದೇ ಚೈನಾ ಎಷ್ಟು ಬಲಿಷ್ಠವಾಗಿದ್ರೆ, ಅವರು ನಮ್ಗಿನ್ನ 100 ವರ್ಷ ಮುಂದೆ ಇದ್ದಾರೆ. ಅವರ ಪ್ಲಾನಿಂಗ್ ನಲ್ಲಿ ನಮ್ಗಿನ್ನ 30 ವರ್ಷ ಅಹೆಡ್ ಇದ್ದಾರೆ. ಎಸ್. ಆದ್ರೂ ನಾವು ಚೈನಾಗೆ ದಬ್ಬಿಸ್ಕೊಡ್ತೀವಿ ಅಂದ್ರೆ ಅಸಾಧ್ಯ ಆಗ್ತಾ ಇದೆ. ಈಗ ಚೈನಾ ಅವರು ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ. ನಾನು ಅನ್ಕೊಂಡಿರೋ ಪ್ರಕಾರ ಚೈನಾ ಇನ್ನೂ ನಾವು ಇಂಪೀರಿಯಲ್ ಪವರು, ಇಡೀ ಏಷ್ಯಾದಲ್ಲ ನಮ್ಮದೊಂದು ಅನ್ನೋ ರೀತಿನೆಲ್ಲ ಇದ್ದಾರೆ. ಆ ಒಂದು ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ. ಈ ರಿಯಾಲಿಟೀಸ್ ಎಲ್ಲಾನು ಚೈನಾ ಜೊತೆ ಜಾಸ್ತಿ ಬಲಿಷ್ಠ ರಾಷ್ಟ್ರಗಳು ಸ್ನೇಹಿತರಾದರೆ, ಬ್ರಿಕ್ಸ್ ಇಂದ ಹೊರಗಡೆ ಕೂಡ, ಆವಾಗ ಚೈನಾನು ಕೂಡ ಸ್ವಲ್ಪ ತಮ್ಮ ಒಂದು ಕನ್ಸರ್ವೇಟಿವ್ ಪಾಲಿಸಿನ ಫ್ಲೆಕ್ಸಿಬಲ್ ಮಾಡಿಕೊಂಡು ಎಲ್ಲರ ಜೊತೆನೂ ಮಿಲ್ಜುಲ್ಕೆ ರೆಹನಾ ಅಂತೀವಲ್ಲ, ಆ ರೀತಿ ತಯಾರಿ ಆಗಿ ಬರ್ತಾರೆ ಅಂತ ನನಗೆ ಗಾಢವಾಗಿ ಅನಿಸ್ತಾ ಇದೆ. ಈಗ ಹಾರ್ಮುಸ್ ಜಲಸಂಧಿಯನ್ನು ದಾಟುವವರೆಲ್ಲರೂ ಯುವಾನ್ನಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ತಕ್ಷಣಕ್ಕಾಗ್ಬಿಡುತ್ತಾ? ಅದು ಯಾವ ದೇಶದ ಹತ್ರ ಯುವಾನ್ ಸ್ಟಾಕ್ ಇರುತ್ತೆ ಸರ್? ಅಷ್ಟು ಬೇಡ, ಗ್ಯಾರಂಟಿ ಕೊಡಿ, ಮುಂದೆ ಹೋಗಿ. ಓಕೆ ಓಕೆ.
ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ಯಾತಕ್ಕಿರೋದು ಪ್ರಪಂಚದಲ್ಲಿ? ಓ ಹಾಗೆ, ಹಾಂ ಹಾಂ ಹಾಂ, ಕೊಡ್ತಾರೆ. ಅಂದರೆ ಪೋಸ್ಟ್ ಡೇಟೆಡ್ ಚೆಕ್ ಥರ. ಆಯ್ತೆ. ಈಗ ನೋಡಿ, ಚೈನಾಗೆ ದಾರಿ ಉದ್ದಕ್ಕೂ ಯಾವ್ಯಾವ ದೇಶಗಳು ಬರುತ್ತೋ, ಚೈನಾಯಿಂದ ಇದ್ರವರೆಗೆ ಇರಾನ್ವರೆಗೆ ಎಲ್ಲ ದೇಶದಲ್ಲೂ ಚೈನಾ ಬ್ಯಾಂಕ್ ಬ್ರಾಂಚ್ ಹಾಕಿಬಿಡ್ತಾರೆ. ಅವ್ರ ಹತ್ರ ಡಾಲರ್ಗೂ ಕಡಿಮೆ ಇಲ್ಲ, ಯುವಾನ್ಗೂ ಕಡಿಮೆ ಇಲ್ಲ, ಯಾವ್ದು ಬೇಕೋ ತಗೊಳ್ಳಿ. ಸಂತೆ ಮುಂಚೆ ಇಲ್ಲ, ವಾರಕ್ಕೆ ಒಂದು ಸಂತೆ ನಡೆಯುತ್ತೆ, ಇನ್ನು ದಿನ ಸಂತೆ ನಡೆಯುತ್ತೆ. ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಚೀನಾನ ಬಲಿಷ್ಠಗೊಳಿಸುವುದಕ್ಕೆ ಇರಾನ್ ನಡೆಸ್ತಾ ಇರುವ ಪ್ರಯತ್ನ. ಇದು ನಾವು ಕಾರಣ ಅಂತ ಹೇಳಿ 1, 2, 3, 4 ಅದರೊಳಗೆ ABC ಹೇಳಬಹುದು. ಆದರೆ ಇರಾನ್ ತಾನೂ ಕೂಡ ಯುದ್ಧದಿಂದ ಹೊರಗಡೆ ಬರೋದಕ್ಕೆ ಕೆಲ ಸಾಧನಗಳು ಬೇಕು, ಕೆಲ ಚಾಣಕ್ಯ ನೀತಿಗಳು ಬೇಕು. ಅದು ಅತಿ ಮುಖ್ಯವಾಗಿದೆ. ಅಮೆರಿಕಾಗೆ ಇದ್ದದ್ದು ಕಳ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ. ಅಲ್ಲಿ ನೋಡಿ, ಕೋಆರ್ಡಿನೇಷನ್ನೇ ಸರಿಯಾಗಿಲ್ಲ ಅಮೆರಿಕದಲ್ಲಿ. ಮತ್ತೆ ಇಸ್ರೇಲ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ, ಹೌದು. ಮತ್ತೆ ಇಲ್ಲಿ ನೋಡಿದ್ರೆ ನೀವು ಇಸ್ರೇಲ್ನಲ್ಲಿ ಎಲ್ಲ ಕಡೆಗೂ ಹೊಡಿ, ಅವ್ರ ಮುಂದೆ ಇನ್ನು ಅವರು ಕೂಡ ಇರಾನ್ ತ್ಯಜಿಸಿ ಇಲ್ಲಿ ಬಂದು ಸೌತ್ ಲೆಬಿನಾನ್ ಜೊತೆ ಸ್ವಲ್ಪ ಬ್ಯುಸಿ ಆಗಿರ್ತಾರೆ ಸ್ವಲ್ಪ ದಿವಸ. ಏನೋ ಒಂದು 100 ಸ್ಕ್ವೇರ್ ಕಿಲೋಮೀಟರ್ ತಗೊಂಡ್ಮೇಲೆ ನಾವು ಗೆದ್ವಿ ಅಂತ ಒಂದು ಬಾವುಟ ಹಾರಿಸ್ತಾರೆ. ಈಗ ಬ್ರಿಕ್ಸ್ ಅದರಂತೆ ಕೊಲ್ಲಿ ರಾಷ್ಟ್ರಗಳು ಕೂಡ ಸೇರಿಕೊಂಡು ಒಂದು ಹೊಸ ರೀತಿಯ ಸೆಕ್ಯೂರಿಟಿಗೆ, ನ್ಯಾಷನಲ್ ಸೆಕ್ಯೂರಿಟಿಗೆ, ಸಾವರಾನಿಟಿಗೆ, ಎಕನಾಮಿಕ್ ಸೆಕ್ಯೂರಿಟಿಗೆ, ಎನರ್ಜಿ ಸೆಕ್ಯೂರಿಟಿಗೆ ಒಂದು ಹೊಸ ಡಿಬೇಟನ್ನು ಆರಂಭ ಮಾಡಿಕೊಂಡು ಒಂದು ಕೆಲಸದಲ್ಲಿ ನಡೀತಾ ಇದೆ ಈಗ, ಸಣ್ಣ ಸಣ್ಣ ನಮ್ಮ ಮಟ್ಟದಲ್ಲಿ. ಆದರೆ ಅದು ಡಿಪ್ಲೊಮ್ಯಾಟಿಕ್ ಮಿಷನ್ನಲ್ಲಿ ಸ್ವಲ್ಪ ಬೇಗ ಒಂದು ಸ್ಪೀಡನ್ನು ಪಡ್ಕೊಂಡು ಅತಿ ಶೀಘ್ರ ನಮಗೆ ಇದರಿಂದ ಮುಕ್ತಿ ನೀಡ್ತಾರೆ. ಅಂದರೆ ನಮ್ಮ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದು ನಮ್ಮ ಡೊಮೆಸ್ಟಿಕ್ ಪಾಲಿಸಿ ಮೇಲೆ ಡಿಪೆಂಡ್ ಆಗಿದೆ. ಇದಕ್ಕೆ ನಮಗೆ ಎಲ್ಲರ ಸಹಕಾರ ಬೇಕು. ಇಂಥ ಸಮಯ ಬಂದಾಗ ನಮ್ಮ ಪಾರ್ಲಿಮೆಂಟಿನಲ್ಲಿ ಮತ್ತು ಪ್ರತಿಯೊಂದು ದೇಶದ ಪಾರ್ಲಿಮೆಂಟ್ ಆಗಲಿ, ಯಾವುದೇ ಒಂದು ಉಚ್ಚ ಮಟ್ಟದ ವೇದಿಕೆಯಲ್ಲಿ ಡಿಬೇಟ್ ಏನು ನಡಿಬೇಕು ಅಂದರೆ, ಅಪೋಸಿಷನ್ಗಳು ತಮ್ಮ ನೀತಿಯನ್ನೆಲ್ಲ ಅಥವಾ ತಮ್ಮ ವಿರೋಧಗಳನ್ನೆಲ್ಲ ಸಿಂಕ್ ಮಾಡಿ ನ್ಯಾಷನಲ್ ಕಾನ್ಸೆಪ್ಟ್ ಬರಬೇಕು. ನನಗೆ BJP ಫಾರಿನ್ ಪಾಲಿಸಿ ನಂಬಿಕೆ ಇಲ್ಲ, ಕಾಂಗ್ರೆಸ್ ಪಾಲಿಸಿ ನಂಬಿಕೆ ಇಲ್ಲ. ನಾನು ನಂಬೋದು ಭಾರತದ ಫಾರಿನ್ ಪಾಲಿಸಿ, ನಮ್ಮ ದೇಶದ ಹಿತ. ಈ ರೀತಿಯಾಗಿ ಈ ಥರ ನಾವು ನೋಡಿದಾಗ ಬಹುಶಃ ನಮ್ಮಲ್ಲಿ ಒಂದು ಮತ್ತೊಬ್ಬ ಬುದ್ಧ ಬರಬೇಕು, ಜ್ಞಾನೋದಯ ಪಡ್ಕೊಂಡು ಇತರರಿಗೆ ಸರಳ ರೀತಿಯಲ್ಲಿ, ನೀವು ಕೇಳಿದ ಹಾಗೆ ಜನಕ್ಕೆ ಸರಳ ರೀತಿಯಲ್ಲಿ ಹೇಳೋದಕ್ಕೆ ಬುದ್ಧನ ಪುನರಾವತಾರ ಅವಶ್ಯಕತೆ ಇದೆ. ಎಸ್, ಇನ್ನೊಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀವಿ ವಿಶೇಷ ಕಾರ್ಯಕ್ರಮದಲ್ಲಿ. ಮತ್ತೊಂದು ಬ್ರೇಕ್ನ ನಂತರ ಬಹಳ ವೊಲಟೈಲ್ ಆಗಿರುವ ಆಯಿಲ್ ಮಾರ್ಕೆಟು ಜೊತೆಗೆ ಷೇರು ಮಾರುಕಟ್ಟೆ. ಕೊರೋನಾ ನಂತರ ಅತಿ ದೊಡ್ಡ ರಕ್ತಪಾತ, ಅಂದರೆ ಷೇರು ಮಾರುಕಟ್ಟೆ ಬೀಳುವುದನ್ನು ರಕ್ತಪಾತ ಅಂತ ಕರೀತಾರೆ. ರಕ್ತಪಾತ ಭಾರತದ ಷೇರು ಮಾರ್ಕೆಟ್ನಲ್ಲಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.